ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಬಿಕಾಸ್ ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಏನಂದರೆ ವ್ಲಾಗ್ ಡಿಲೇ ಆಗ್ತಾಯಿದೆ, ಬಿಕಾಸ್ ಕೆಲಸ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಸೊ ಹಂಗಾಗಿ ವಿಡಿಯೋ ಮಾಡ್ಕೊಳೋದು ಸ್ವಲ್ಪ ಡಿಲೇ ಆಗ್ತೈತೆ. ಗೊತ್ತಿಲ್ಲ, ಐ ಡೋಂಟ್ ನೋ. ಏನಂದರೆ ಇವತ್ತು ಸ್ಯಾಟರ್ಡೆ ಅಲ್ವಾ, ಬಂದಿದ್ದು ಮನೇಲಿ ಲೇಟ್ ಆಯಿತು. ಅಲ್ಲಿ ಬೇಕ್ರಿಗೆ ಹೋದೆ, ಸ್ವಲ್ಪ ಬೇಕ್ರಿ ಸ್ನ್ಯಾಕ್ಸ್ ಎಲ್ಲ ಬೇಕಿತ್ತು ಮನೆಗೆ ಮಕ್ಳಿಗೆಲ್ಲನೂ. ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮನೇಲಿ ಮಕ್ಳು ಇರ್ತಾರೆ. ಸೊ ಹಂಗಾಗಿ ಬೇಕಾಗಿರುತ್ತೆ ಅವ್ರಿಗೆ. ಅವನಿಗೆ ತಗೊಂಡು ನಾವು ಸ್ವಲ್ಪ ಅಲ್ಲೇ ತಿಂದು, ರೇಖಾ ಓಟಿ ಮುಗಿಸ್ಕೊಂಬರ್ತಾಳಲ್ವ, ಸೊ ಅವಳನ್ನು ಪಿಕ್ ಮಾಡಿಕೊಂಡು ಬಂದಿದ್ದಾಯಿತು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸಮ್ಟೈಮ್ಸು ಬೇಗ ಬಂದುಬಿಡ್ತೀನಿ, ಸಮ್ಟೈಮ್ಸ್ ಲೇಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಬರೋದೇ ಲೇಟ್ ಆಗಿರುತ್ತೆ. ಇನ್ನು ಮನೆ ಕೆಲಸ ಮಾಡು, ಎಡಿಟಿಂಗಿಗೆಲ್ಲ ಸ್ವಲ್ಪ ಟೈಮು ಆಗ್ತಾಯಿಲ್ಲ. ಸೊ ಹಂಗಾಗಿ ಮಲ್ಕೊಂಡು ಬಿಡ್ತಾಯಿದ್ದೀನಿ. ಸೊ ನನಗೂ ಮೈಗ್ರೇನ್ ಇದೆ, ಆಯಿತಾ. ಕಂಟಿನ್ಯೂಸ್ ಆಗಿ ಆಗಲ್ಲ ಫೋನ್ ನೋಡಲಿಕ್ಕೆ, ಒಂದು ಸೈಡ್ ಹೆಡ್ಡೇಕ್ ಬಂದುಬಿಡುತ್ತೆ. ಸೊ ಹಂಗಾಗಿ ಇವಾಗ ಚಿನ್ಮಯಿಗೆ ಸಮ್ಮರ್ ಹೋಮ್ವರ್ಕ್ಸ್ ಬೇರೆ ಇದೆ. ಸೊ ಆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕು, ಎಲ್ಲ ನಾನು ಒಬ್ಬಳೇ ಮಾಡ್ಕೋಬೇಕು. ಸೊ ಅವನಿಗೆಲ್ಲ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕಲ್ಲ, ಎಲ್ಲ ಕೆಲಸನೂ ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತೈತೆ. ಸೊ ಹಂಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ. ಸೊ ಯಾಕಂದರೆ ಇದು ನನ್ನ ಚಾಯ್ಸು. ಸೊ ಹಂಗಾಗಿರೋದ್ರಿಂದ ಇದನ್ನು ನಾನು ಬ್ಯಾಲೆನ್ಸ್ ಮಾಡಬೇಕಾಯ್ನೋ, ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮಿನಿ ವ್ಲಾಗ್ಗಳು, ಶಾರ್ಟ್ ವೀಡಿಯೋಸು ಬಿಡ್ತಾಯಿದ್ದೀನಿ. ಸೊ ನೋಡಿ ವ್ಲಾಗ್ನ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಗೊತ್ತಿಲ್ಲ, ಸಬ್ಸ್ಕ್ರೈಬು ಆಗಿತ್ತು, ಸೊ ಯಾಕೋ ಅನ್ಸಬ್ಸ್ಕ್ರೈಬ್ ಏನೋ ಆಗಿರಂಗಿದೆ. ಒಂದು 5-6 ಆಗಿದೆ, ಐ ಡೋಂಟ್ ನೋ, ಅಷ್ಟು ನೆನಪಿಲ್ಲ, ಸಾರಿ. ಗೊತ್ತಿಲ್ಲ ವ್ಲಾಗ್ ಏನು ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಕಷ್ಟಪಟ್ಟು ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಎಲ್ಲರೂ ಅವರೇ ಆಗಲಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆದರೆ ಒಳ್ಳೆಯದು. ನನಗೂ ಖುಷಿನೇ ಹೇಳ್ಬೇಕಂದ್ರೆ. ಸೊ ದಟ್ಸ್ ಫೈನ್. ಅವ್ರಿಗೆ ಇಷ್ಟ ಆಗೋ ಥರ ವ್ಲಾಗ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಏನಾಗುತ್ತೆ ಅಂದರೆ ಎಲ್ಲ ಒಂದೇ ಲೈಫ್ ಸ್ಟೈಲ್ ಇರೋದ್ರಿಂದ ಸ್ವಲ್ಪ ಎರಡು ಥರ ಡಿಫ್ರೆಂಟ್ ಆ್ಯಂಗಲಲ್ಲಿ ತೋರಿಸ್ಲಿಕ್ಕೆ ನನಗೂ ಸ್ವಲ್ಪ ಕಷ್ಟನೇ. ಇದ್ದಿದ್ದನ್ನ ಇದ್ದಂಗೆ ತೋರಿಸಿದ್ರೆ ಚೆಂದ ಅಲ್ವಾ. ಸೊ ನಾವು ವ್ಯೂಸ್ ಬರುತ್ತೆ, ಕಂಟೆಂಟ್ ಸಿಗುತ್ತೆ ಅಂತ ಏನೇನೋ ಮಾಡಲಿಕ್ಕಾಗಲ್ಲ. ಸೊ ನನಗದು ಮನಸ್ಫೂರ್ತಿಯಾಗಿ ಮಾಡೋಕ್ಕಾಗಲ್ಲ. ಸೊ ಅದನ್ನಂತೂ ನಾನು ಹೇಳ್ತೀನಿ. ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾ ಚಿನ್ಮಯ್. ಡೈಲಿ ವ್ಲಾಗ್ ಆಗಿರೋದ್ರಿಂದ ಏನಿರುತ್ತೆ, ನನ್ನ ಡೈಲಿ ರೊಟೀನ್ ಏನಿರುತ್ತೆ, ಸೊ ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡ್ಬೋದು ಅಷ್ಟೇ ಅಲ್ವಾ. ಸೊ ಎಕ್ಸ್ಟ್ರಾ ಇನ್ನೇನು ಹೇಳಲಿಕ್ಕಾಗುತ್ತೆ, ನಾನು ಅರ್ಥ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ. ಇವಾಗ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯಿತು. ಸ್ವಲ್ಪ ಮುದ್ದೆ ಮಾಡಬೇಕಂತ ಕೇಳಿದೆ. ಸಾಂಬಾರು ಮಾಡಿಟ್ಟಿದ್ದೆ ನಾನು ಆಲ್ರೆಡಿ. ಸಾಂಬಾರು ಮಾಡಿದ್ದೆ, ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಸೊ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಟಿಫನ್ಗೆ. ಗೊತ್ತಿಲ್ಲ ಏನಿದೆ ಏನಿಲ್ಲ ಅಂತ. ಸೊ ಮುದ್ದೆ ಮಾಡಬೇಕಾ, ಇಲ್ಲ ಸ್ನ್ಯಾಕ್ಸ್ ತಿಂದವ್ರೆ, ಇಲ್ಲ ರೈಸ್ ಮಾತ್ರ ಮಾಡ್ಕೋಬೇಕಾ, ನಮ್ಮ ಅಪ್ಪ ಹೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಪ್ಪ ಮುದ್ದೆ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಅನ್ನ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಸೊ ಸುಮಾರು ಕೆಲಸ ಇದೆ ಅಡುಗೆ ಮನೆಯಲ್ಲಿ, ಮುಗಿಸ್ಕೊತೀನಿ. ಬಂದು ಫ್ರೆಶ್ ಅಪ್ ಆಗಿ ದೇವ್ರಿಗೊಂದು ಊದ್ಗಡ್ಡಿ ಹಚ್ಬಿಟ್ಟು ಸುಮ್ಮನೆ ಕುಂತಿದ್ದೀನಿ ಅಷ್ಟೇ. ಇನ್ನೇನು ಮಾಡಿಲ್ಲ ಕೆಲಸನ. ಅಮ್ಮಂಗೆ ಟೀ ಮಾಡ್ಕೊಡಮ್ಮ ಅಂದೆ. ಬಾರೋ ಬಾ 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 ಬಾ. ಬಂದ ಇವೆರಡು ಕಪಿಗಳು ಬಂದು. ಕಪಿ ನನ್ನ ಮಗಮ್ಮ. ಹೌದು, ನನ್ನ ಮಗನೇ. ಅದೇ ನಿಕ್ ನೇಮ್ ಕಪಿ. ಕಪಿ ಇಲ್ಲ ನಿಮ್ಮ ಮಕ್ಕಳು ನನ್ನ ಕಪಿ ಅಂತ ಹೆಸರಿಕ್ಕಿಲ್ಲ. ಬಾಮ್ಮ ಮೇಲತ್ತು, ಗುಬಿ ಮೇಲತ್ತು. ಡೈಜೆಷನ್ ಆಯಿತು. ನಾನು ಬೆಳಗ್ಗೆ ಮಾರ್ನಿಂಗಿಗೆ ಚಿತ್ರಾನ್ನ ಮಾಡ್ಕೊಂಬಿಡೋಣ, ಗೊಜ್ಜು ಮಾಡಿಟ್ಬಿಡೋಣ ಅಂತ ಹೇಳಿ, ಹೆಂಗಿರು ಟೈಮ್ ಇತ್ತು ಅಂತ ಹೇಳಿ ಗೊಜ್ಜು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಮ್ಮನೂ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ತಾ ಇತ್ತು. ಬೆಳಗ್ಗೆನೇ ಮಾಡ್ಕೊಬೋದಾಗಿತ್ತು, ಸ್ವಲ್ಪ ನನಗೂ ಸ್ವಲ್ಪ ಇಲ್ಲಿ ಸರಿ ಇಲ್ಲ, ಹಾಗಾಗಿ ನೈಟೇ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ.
ಇನ್ನು ಮಾಡಿದ ರೀಸನ್ ಇಷ್ಟೇನೆ, ಅಮ್ಮ ಉಪ್ಪಿನಕಾಯಿ ಮಾಡಲಿಕ್ಕೆ ಅಂದ್ಬಿಟ್ಟು ಎಲ್ಲ ಎಳ್ಳಿಕಾಯಿ ಎಲ್ಲ ಹೆಚ್ಕೊಂಡಿತ್ತು ಆಯಿತಾ, ಹುಳಿ ಜಾಸ್ತಿ ಇತ್ತು ಅದು. ಸೊ ಉಪ್ಪಿನಕಾಯಿ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಸ್ವಲ್ಪ ಚಿತ್ರಾನ್ನ ಆದರೂ ಮಾಡ್ಕೊ ಅಂತ ಹೇಳ್ತು. ಸರಿ ಆಯಿತು, ಮಾರ್ನಿಂಗಿಗೆ ಆಗುತ್ತೆ ಬಿಡಮ್ಮ, ಇವಾಗಲೇ ಮಾಡಿಟ್ಬಿಡ್ತೀನಿ ಅಂತೇಳಿ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ಸ್ನ್ಯಾಕ್ಸ್ ಬೇರೆ ತಂದಿದ್ವಲ್ವ, ಮಕ್ಕಳು ಕೂತ್ಕೊಂಡು ತಿಂತಾಯಿದ್ರು. ಸಮ್ಮರ್ ಆಗಿರೋದ್ರಿಂದ ಪಾಪ ಅವ್ರಿಗೂ ಬೇಜಾರು, ಹಾಗಾಗಿ ಸ್ವಲ್ಪ ತಿನ್ಕೊಂಡ್ವಿ. ಅಮ್ಮ ಎಲ್ಲ ತಿಂದಿದ್ದೆಲ್ಲ ಆಗಿತ್ತಲ್ಲ, ಸೊ ಎತ್ತಿಟ್ಕೊಂತು. ಇನ್ನು ಸ್ವಲ್ಪ ರೈಸ್ ಇಟ್ಕೊಂಬಿಡೋಣ ಅಂಥೇಳಿ ರೈಸ್ ಇಟ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಪ್ಪ ಅಮ್ಮಂಗೆ ಇಬ್ರಿಗೂ ಊಟ ಕೊಟ್ಬಿಟ್ಟೆ. ಅಪ್ಪಗೆ ನೈಟ್ ಶಿಫ್ಟ್ ಇದ್ದಿದ್ದರಿಂದ ಬೇಗ ಊಟ ಮಾಡ್ಕೊಂಡೋಯ್ತು. ಅದಾದಮೇಲೆ ಮಕ್ಕಳು ನಾವೆಲ್ಲನೂ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೋ. ಇವನು ಮತ್ತೆ ಹಳೆಯ ಆಗಷ್ಟು ತೆಗಿತಿದ್ದಾನೆ ಊಟ ಮಾಡಲಿಕ್ಕೆ. ಸೊ ಮಜ್ಜಿಗೆ ಆದರೂ ಕುಡಿ ನೈಟು ಅಂಥೇಳಿ ಬೇಸಿಗೆಗೆ ಊಟ ಸೇರ್ತಾ ಇಲ್ಲ ಅಂದ್ಕೊಂಡು ಸ್ವಲ್ಪ ನೀರೇ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೈಲಿ ಏನಂದರೆ ಚಿನ್ಮಯಿ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಗದರಿಸಿದ್ರೆ ಕೇಳ್ತಾನೆ, ಇವಂದಂಗಲ್ಲ ಅಲ್ಲಪ್ಪ. ತೀಟ ಇವನು ನೋಡೋನು ಆಡ್ತಾ ಇರೋದು ನೋಡ್ತಾ ಇರ್ಬೋದು ನೀವು. ಏನದು, ಏನೋ ನಿನ್ನ ಫೇಸ್ ರಿಯಾಕ್ಷನ್ನು? ನಿನ್ನ ಮಕ್ಕ ಚೆನ್ನಾಗಿಲ್ಲ. ಅವನು ಸುಮ್ಮನೆ ಆಗ್ತಾನೆ, ಅವನ ತೀಟೆ ಕಮ್ಮಿ ಆದ್ರೆ ಬಾಯ್ಲಿ, ಅವನ ತೀಟೆ ಕಮ್ಮಿ ಆದರೆ ಇವನು ಸ್ಟಾರ್ಟು. ಹಂಗೆ ಇವನು ಇಲ್ಲಡಿ ಬಾಯ್ಲಿ ಅಲ್ಲೆಲ್ಲ ಹೋಗ್ಬಾರ್ದು. ಬಿಡ ಅಮ್ಮ ಬೈತ, ಕುಂಕುಮ ಎಲ್ಲ ಚೆಲ್ಬಾರ್ದು. ಶುಶೋ ಕೊಡಿ ವಾಚು, ಅಮ್ಮ ಬೈತಾಳೆ. ಅಲ್ಲಿ ಪಾಪ ಹಾಕೊಂಡು ನೋಡೋ. ಸೊ ಹಿಂಗಾಗ್ಬಿಡುತ್ತೆ ತೀಟೆ. ಇವನ್ನ ಅವಾಯ್ಡ್ ಮಾಡ್ತಿದ್ರೆ ಇವನು ಸ್ಟಾರ್ಟ್ ಮಾಡ್ತಾನೆ, ಒಬ್ಬ ತಪ್ಪರೊಬ್ಬ ಆಯಿತಾ. ಅವನ 10 ವರ್ಷದವನು, ಇವನು ನಮೇ ಅಮ್ಮ ಬೈತಾಳೆ. ಇವನೊಂದು 3.5 ಅನ್ಸುತ್ತೆ. ಮಾಡೋ ಕೆಲಸ ಎಲ್ಲ ಚೆನ್ನಾಗೇ ಮಾಡ್ತಾನೆ ಅಲ್ಲಮ್ಮ. ತೀಟೆ ಯಾರಮ್ಮ? ಸೊ ಹಂಗಾಗಿ ಗೊತ್ತಿಲ್ಲ, ವ್ಲಾಗು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡಿ. ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು, ಆಲ್ರೆಡಿ ಟೈಮ್ ಆಗಿತ್ತು, ಆಗಲೇ 10:30 10:45 ಆಗಿತ್ತು ಅನಿಸುತ್ತೆ. ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಂಬಿಡೋಣ, ಎಡ್ಡೆಕ್ಕಾಗುತ್ತೆ. ಕೂದಲು ಬೇರೆ ಹೆವಿ ಡ್ರೈ ಆಗಿಬಿಟ್ಟಿತ್ತು ನನಗೆ ಆಯಿತಾ. ಸೊ ಆಯಿಲ್ ಆದರೂ ಅಪ್ಲೈ ಮಾಡಿಕೊಂಡ್ರೆ, ಓವರ್ ನೈಟ್ ಆಯಿಲ್ ಇದ್ದರೆ ಸ್ವಲ್ಪ ಆರಾಮ್ ಅನಿಸುತ್ತೆ, ಕಣ್ಣೆಲ್ಲ ತಂಪಾಗುತ್ತೆ ಅಂತ ಹೇಳಿ ಎಣ್ಣೆ ಹಾಕ್ಕೊಳಕ್ಕೆ ಕೂತ್ಕೊಂಡೆ. ಇವನಿಗಾಗಲೇ ಆಯಿಲ್ ಅಪ್ಲೈ ಮಾಡಿ ಕಳಿಸ್ದೆ ಪಾಪುಗೆ. ಸೊ ನಾನು ಮಾಡ್ಕೊತಾ ಇದ್ದೆ, ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಒಂದು ಕಡೆ ನಿದ್ದೆ, ಇನ್ನೊಂದು ಕಡೆ ನನ್ನ ಕೆಲಸ, ವರ್ಕ್ ಪ್ರೆಷರು. ಸೊ ಮನೆ ತವಿದ್ರೆ ಬಿಡು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಮಾಡ್ಕೊಳೋಣ ಅನ್ನೋ ಥರ ಇರುತ್ತೆ. ಹೊರಗಡೆ ಕೆಲ್ಸಕ್ಕೆ ಹೋಗೋರು ಮನೆ ಕೆಲಸನೂ ಮಾಡಿಕೊಂಡು ಸ್ವಲ್ಪ ರಿಸ್ಕೇ ಅಂತಲೇ ಅನಿಸುತ್ತೆ ಪರ್ಸ್ನಲಿ ನನಗೆ, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ ಅಲ್ವಾ, ಮಾಡ್ಕೊಳೋಣ. ಸೊ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಎಣ್ಕೊಂಡು ಮಲ್ಕೊಂಬಿಟ್ಟೆ. ನನಗೆ ಈಗ ಮಾಡೋದ್ರಿಂದ ಸ್ವಲ್ಪ ಏರ್ ಫಾಲ್ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಹಂಗಾಗಿ ನಾನು ಇದೇ ಥರನೇ ರೂಢಿ ಮಾಡ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಸೊ ಆಲ್ರೆಡಿ ಟೈಮ್ ಆಗಿದೆ. ಟೈಮಿಂಗ್ ಎಷ್ಟಾಗಿದೆ ಅಂದರೆ ಟೈಮ್ ತೋರಿಸ್ತಾನೆ ಇಲ್ಲ ಟೈಮ್. ಓಕೆ ಟೈಮ್ ನೋಡಿ, ಆಲ್ರೆಡಿ ಕಾಣಿಸ್ತಿಲ್ಲ ಗೊತ್ತಿಲ್ಲ. ಓಕೆ 11 ಓ 11 ಆಗಿದೆ. 11 ಇವಾಗ ಪ್ರೇಯರು. ಸೊ ನಿಮ್ಗೇನಾದರೂ ವಿಶಸ್ ಇದ್ದರೆ ಫುಲ್ಫಿಲ್ ಮಾಡ್ಕೊಳ್ಳಿ. 11 ನೋಡ್ತಾ ಇರ್ಬೋದು ನೀವು, ನೈಟ್ 11. ಸೊ ಏನಾದರೂ ವಿಶಸ್ ಇದ್ದರೆ ಫುಲ್ಫಿಲ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು. ಸೊ ಈ ಟೈಮ್ಗೆಲ್ಲ ನಾನು ಫೋನ್ ಅಷ್ಟು ಅಬ್ಸರ್ವ್ ಮಾಡಲ್ಲ, ಈ ಥರ ಎಲ್ಲ ನಾನು ಅಬ್ಸರ್ವ್ ಮಾಡಲ್ಲ. ಸೊ ಹಂಗಾಗಿ ಫೋನ್ ನೋಡಿದ ತಕ್ಷಣ 11. ಸೊ ಇನ್ನು ಇವಾಗ 11-12. ಸೊ ಏನಾದರೂ ವಿಷಯ ಇದ್ದರೆ ಫುಲ್ಫಿಲ್ ಮಾಡ್ಕೊಳ್ಳಿ.
ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೊಂದು ಸತಿ ಸಿಗ್ತೀನಿ. ಬಾಯ್. ಮಗ ಮಲ್ಕೊಂಡಿದ್ದಾನೆ. ಸೊ ಬಾಯ್.